ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಹಾಗೆ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಬೆಂಗಳೂರಿನಿಂದ 220 ಕಿಲೋಮೀಟರು, ಮೈಸೂರಿನಿಂದ 75 ಕಿಲೋಮೀಟರು, ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ನೀವು ಏನಾದರೂ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಂದರೆ ಬಸ್ನಲ್ಲಿ ಹೋಗೋದಾದರೆ ಬೆಂಗಳೂರಿಂದ KSRTC ಬಸ್ನಲ್ಲಿ ಗುಂಡ್ಲುಪೇಟೆವರೆಗೂ ಹೋಗಿ ಅಲ್ಲಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ KSRTC ಇಂಟರ್ಸಿಟಿ ಬಸ್ಸಲ್ಲಿ ಹೋಗ್ಬೋದು. ಈ ಇಂಟರ್ಸಿಟಿ ಬಸ್ ಕೂಡ ಬೆಟ್ಟದ ಮೇಲೆ ಹೋಗೋದಿಲ್ಲ, ಬೆಟ್ಟದ ಕೆಳಗಡೆವರೆಗೂ ಹೋಗುತ್ತೆ. ಬೆಟ್ಟದ ಮೇಲೆ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಬೆಟ್ಟದ ಮೇಲೆ ಹೋಗೋದಕ್ಕೆ ಸರ್ಕಾರ KSRTC ಮಿನಿ ಬಸ್ಸನ್ನು ಅರೇಂಜ್ ಮಾಡಿದೆ. ಒಬ್ಬರಿಗೆ ಬೆಟ್ಟದ ಮೇಲೆ ಹೋಗಿ ಬರಲಿಕ್ಕೆ 60 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. ಮಹಿಳೆಯರಿಗೆ ಫ್ರೀ ಬಸ್ ಫೆಸಿಲಿಟಿ ಮಾಡಿರೋದ್ರಿಂದ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಬೆಟ್ಟದ ಮೇಲೆ ಫ್ರೀಯಾಗಿ ಹೋಗಿ ಬರಬಹುದು. ಇನ್ನು ಬೆಟ್ಟದ ಮೇಲೆ ಹೋಗಿ ಬರಲಿಕ್ಕೆ ಜೀಪ್ ವ್ಯವಸ್ಥೆ ಕೂಡ ಇದೆ. ಒಟ್ಟು 8 ಜನ ಜೀಪಲ್ಲಿ ಹೋಗ್ಬೋದು. ಚಾರ್ಜ್ 800 ರೂಪಾಯಿ ಆಗುತ್ತೆ. ಬೆಟ್ಟದ ಮೇಲೆ ಹೋಗೋದಕ್ಕೆ ಬಸ್ ಸರ್ವಿಸ್ ಬೆಳಿಗ್ಗೆ 8:30ಕ್ಕೆ ಪ್ರಾರಂಭ ಆಗುತ್ತೆ. ಕೊನೆ ಬಸ್ 4 ಗಂಟೆಗೆ ಇರುತ್ತೆ. ಸಾಯಂಕಾಲ 4 ಗಂಟೆ ಆದಮೇಲೆ ಯಾವುದೇ ಬಸ್ ಬೆಟ್ಟದ ಮೇಲೆ ಹೋಗೋದಿಲ್ಲ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ಈಗ ಸಮಯ ಸುಮಾರು 11:30 ಆಗಿದೆ. ಈಗಾಗಲೇ ನೀವು ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಆಗಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸುಮಾರು 1 ಕಿಲೋಮೀಟರ್ ಉದ್ದದಷ್ಟು ಕ್ಯೂ ಇದೆ. ಆದರೆ ಏನು ಭಯ ಪಡಬೇಕಾಗಿಲ್ಲ, ಯಾಕೆಂದರೆ ಬೆಟ್ಟದ ಮೇಲೆ ಹೋಗೋದಕ್ಕೆ KSRTC ಬಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. 10 ನಿಮಿಷಕ್ಕೊಮ್ಮೆ KSRTC ಬಸ್ಗಳು ಮೇಲೆ ಹೋಗಿ ಬರ್ತಾನೆ ಇರುತ್ತವೆ. ಹಾಗಾಗಿ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತರೆ ಸಾಕು, ನಾವು ಟಿಕೆಟ್ ತೆಗೆದುಕೊಂಡು KSRTC ಬಸ್ಸನ್ನು ಹತ್ಬೋದು. ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಆಗಿರೋದ್ರಿಂದ ಬೆಟ್ಟದ ಮೇಲೆ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡೊಯ್ಯೋದಕ್ಕೆ ಬಿಡೋದಿಲ್ಲ. ಹಾಗೆಯೇ ಕ್ಯಾಮ್ರಾಸ್ ಕೂಡ ಅಲೋ ಇಲ್ಲ, ಮೊಬೈಲ್ ಫೋನ್ಸ್ ಮಾತ್ರ ಅಲೋ ಮಾಡ್ತಾರೆ. ಹಾಗೆ ಯಾವುದೇ ರೀತಿಯಾದಂತಹ ತಿಂಡಿ ಪದಾರ್ಥಗಳನ್ನು ಕೂಡ ನಾವು ಮೇಲೆ ತೆಗೆದುಕೊಂಡು ಹೋಗೋ ಹಾಗಿರೋದಿಲ್ಲ. ಈಗ ನಾವು ಟಿಕೆಟ್ ತೆಗೆದುಕೊಂಡು ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು KSRTC ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಬಸ್ ಬಂದೇ ಬಿಡ್ತು. ಬೆಟ್ಟದ ಮೇಲೆ ಹೋಗೋದಕ್ಕೆ ರಸ್ತೆಗಳು ತುಂಬ ಕಿರಿದಾಗಿದೆ. ಹಾಗೆಯೇ ತುಂಬ ಕಡಿದಾದ ರಸ್ತೆಗಳು ಇದೆ. ಕೆಲವೊಂದು ಕಡೆ ಹೇರ್ಪಿನ್ ಟರ್ನಿಂಗ್ಸ್ ಥರ ರಸ್ತೆಗಳು ಇದೆ. ಹಾಗಾಗಿ ಇಲ್ಲಿ ವಾಹನ ಚಾಲನೆ ಮಾಡುವಂಥವರು ತುಂಬ ಅನುಭವ ಇರುವಂಥವರೇ ಆಗಿರಬೇಕು. ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಹಾಗೆ ನೋಡಿ ತುಂಬ ತಣ್ಣಗಿರುವಂತಹ ಶೀತಲ ಗಾಳಿಯ ಅನುಭವ ಆಗ್ತಾ ಇದೆ. ಯಾವ ರೀತಿ ಮೋಡ ಪೂರ್ತಿ ಬೆಟ್ಟವನ್ನು ಕವರ್ ಮಾಡ್ತಾ ಇದೆ. ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ಬಂದೇ ಬಿಟ್ವಿ. ವರ್ಷದ ಎಲ್ಲ ದಿನವೂ ಇಲ್ಲಿ ಮಂಜು ಮುಸುಕಿದ ವಾತಾವರಣ ಇರುತ್ತೆ. ಚಳಿಗಾಲದಲ್ಲಿ ಮೋಡಗಳ ನಡುವೆನೇ ಓಡಾಡ್ತಾ ಇದ್ದೀವಿ ಅನ್ನೋಂಥ ಅನುಭವ ಆಗುತ್ತೆ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಗೋಪಾಲ ಸ್ವಾಮಿ ಬೆಟ್ಟ ಸಮುದ್ರ ಮಟ್ಟದಿಂದ 1450 ಮೀಟರ್ ಎತ್ತರದಲ್ಲಿದೆ. ಅರಣ್ಯ ಪ್ರದೇಶದಲ್ಲಿರುವಂತಹ ಅತಿ ಎತ್ತರದ ಶಿಖರ ಇದಾಗಿದೆ. ಇಲ್ಲಿ ಅರ್ಚಕರು ಹೇಳೋ ಹಾಗೆ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜಿನುಗ್ತಾ ಇರುತ್ತೆ. ಹಾಗೆಯೇ ಗೋಪಾಲಸ್ವಾಮಿ ವಿಗ್ರಹದ ಮೇಲೂ ಕೂಡ ಹಿಮದ ಹನಿಗಳು ಯಾವಾಗಲೂ ಜಿನುಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಈ ದೇವರಿಗೆ ಹಿಮತ್ ಗೋಪಾಲಸ್ವಾಮಿ ಎನ್ನುವಂತಹ ಹೆಸರು ಕೂಡ ಬಂದಿದೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಮೆಟ್ಲು ಮತ್ತು ರ್ಯಾಂಪ್ ಎರಡೂ ಕೂಡ ಇರೋದ್ರಿಂದ ಯಾರಾದರೂ ತುಂಬ ವಯಸ್ಸಾಗಿದ್ದು ಅವ್ರಿಗೆ ಮೆಟ್ಲು ಹತ್ತೋದಕ್ಕೆ ಆಗೋದಿಲ್ಲ ಅಂತಂದರೆ ವೀಲ್ ಚೇರ್ ಮೂಲಕ ಅವ್ರನ್ನ ನಾವು ರ್ಯಾಂಪ್ ಮೂಲಕ ನಾವು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ಬೋದು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ನನಗೆ ತುಂಬಾ ಸಂತೋಷ ಕೊಟ್ಟಂತಹ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ 2 ರೀತಿಯಾದಂತಹ ಒಂದು ಕ್ಯೂ ಇರುತ್ತೆ. ಒಂದು ಎಡಭಾಗದಲ್ಲಿ, ಇನ್ನೊಂದು ಬಲಭಾಗದಲ್ಲಿ. ಸಾಧಾರಣವಾಗಿ ನಾವು ಎಡಭಾಗದಲ್ಲಿ ನಿಂತ್ಕೊಂಡಾಗ ಏನು ಮಾಡ್ತೀವಿ, ದೇವರ ದರ್ಶನ ಪಡ್ಕೊಂಡು ಹಾಗೆಯೇ ವಾಪಸ್ ಬಂದುಬಿಡ್ತೀವಿ. ಆದರೆ ಬಲಭಾಗದಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಹೊತ್ತು ಅಲ್ಲಿ ನಾವು ವೆಯ್ಟ್ ಮಾಡಿದ್ರೆ ನಮಗೆ ದೇವರ ಮುಂದೆ ಅಂದರೆ ಆಲ್ಮೋಸ್ಟ್ ಗರ್ಭಗುಡಿಯ ಹತ್ತಿರ ಹೋಗಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ನಾವು ಒಂದು 3-4 ನಿಮಿಷ ದೇವರನ್ನು ನಾವು ಕಣ್ತುಂಬಿಸಿಕೊಳ್ಳಬಹುದು. ಹಾಗೆ ಅಲ್ಲಿ ಎಲ್ಲರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡ್ತಾರೆ. ಅಲ್ಲಿ ಯಾರು ಒಳಗಡೆ ಕೂತ್ಕೊಂಡಿರ್ತೀವಿ ಅವರ ಹೆಸರಿನಲ್ಲಿ, ಎಲ್ಲರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡ್ತಾರೆ. ಮಹಾಮಂಗಳಾರತಿ ಮಾಡ್ತಾರೆ. ಹಾಗೆಯೇ ದೇವರಿಗೆ ಹಾಕಿರುವಂತಹ ಹೂವನ್ನು ಪ್ರಸಾದವಾಗಿ ಕೊಡ್ತಾರೆ, ತೀರ್ಥವನ್ನು ಕೊಡ್ತಾರೆ, ಹಾಗೆ ಕುಂಕುಮವನ್ನು ಸಹ ಕೊಡ್ತಾರೆ. ಇನ್ನೊಂದು ತುಂಬ ಮನಸ್ಸಿಗೆ ಮುದ ಕೊಟ್ಟಂತಹ ಅನುಭವ ಅಂತಂದರೆ ಗೋಪಾಲಸ್ವಾಮಿಯ ವಿಗ್ರಹವನ್ನು ಅಂದರೆ ಬಾಲಗೋಪಾಲನ ವಿಗ್ರಹವನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ನಾವು ಅದನ್ನು ಸ್ವಲ್ಪ ಹೊತ್ತು ಅದನ್ನು ತುಂಬ ಭಾರವಾಗಿರುತ್ತೆ, ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ಅದನ್ನು ನಾವು ನಮಸ್ಕರಿಸಿ ಅದನ್ನು ನಾವು ಹಿಂತಿರುಗಿಸಿ ಅರ್ಚಕರಿಗೆ ಕೊಟ್ಟಾಗ ಅವರು ಅದನ್ನು ಸಹ ಪೂಜೆ ಮಾಡ್ತಾರೆ. ತುಂಬ ಒಂದು ಮನಸ್ಸಿಗೆ ಹಿತವನ್ನು ನೀಡಿದಂತಹ ಅನುಭವ.
ಈ ಒಂದು ಅನುಭವವನ್ನು ಪಡೆದುಕೊಂಡು ಹಾಗೆಯೇ ನಾವು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಅರ್ಚಕರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರು, ಅನ್ನದಾಸೋಹ ಇದೆ, ಊಟ ಮಾಡ್ಕೊಂಡೋಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳ್ತಾ ಇದ್ರು. ಹಾಗೆ ನಮಗೇನಾದರೂ ಅನ್ನದಾಸೋಹಕ್ಕೆ ಅಲ್ಲಿ ದೇಣಿಗೆಯನ್ನು ಕೊಡಬೇಕು, ದಾನವನ್ನು ಮಾಡಬೇಕು ಅನ್ನೋಂಥ ಮನಸ್ಸಿದ್ರೆ ನಮ್ಮ ಕೈಲಾದಷ್ಟು 100 ಆಗಿರ್ಬೋದು, 200 ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು ಅವರಿಗೆ ಕೊಟ್ಟು ಅಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ಹೆಸರನ್ನು ಬರೆಸಿ ಹೊರಗಡೆ ಬಂದಾಗ ಏನೋ ಒಂದು ರೀತಿಯಾದಂತಹ ಧನ್ಯತೆಯ ಅನುಭವ ನಮಗೆ ಆಗುತ್ತೆ. ಹಾಗೆ ಹೊರಗಡೆ ಬಂದು ನಂತರ ದೇವರ ಪ್ರಸಾದವನ್ನು ನಾವು ಇನ್ನೊಂದು ಕ್ಯೂನಲ್ಲಿ ನಿಂತ್ಕೊಂಡು ಸ್ವೀಕರಿಸ್ಬೋದು. ಸ್ಟೀಲ್ ಪ್ಲೇಟ್ಸ್ ಇರುತ್ತೆ, ಸ್ಟೀಲ್ ಪ್ಲೇಟ್ಸಲ್ಲಿ ದೇವರ ಪ್ರಸಾದವನ್ನು ನಮಗೆ ಬಡಿಸ್ತಾರೆ. ನಾವು ಹೋದಾಗ ಬಿಸಿಬೇಳೆಬಾತ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು. ಆ ಒಂದು ಪ್ರಕೃತಿಯ ಮಧ್ಯದಲ್ಲಿ ಕುಳಿತುಕೊಂಡು ಆ ಒಂದು ಪ್ರಸಾದವನ್ನು ಸವಿಯುವಂತಹ ಅನುಭವ ಇದೆಯಲ್ಲ, ಅದನ್ನು ನಾವು ವರ್ಣಿಸೋದಕ್ಕೇ ಸಾಧ್ಯ ಇಲ್ಲ. ತೃಪ್ತಿಯಿಂದ ಪ್ರಸಾದವನ್ನು ತಿಂದು ಪ್ಲೇಟ್ಸ್ನೆಲ್ಲ ನೀಟಾಗಿ ತೊಳೆದು ಮತ್ತೆ ಅದೇ ಜಾಗದಲ್ಲಿ ನಾವು ಇಟ್ಬಿಟ್ಟು ದೇವಸ್ಥಾನದ ಸುತ್ತಲೂ ಪ್ರಾಂಗಣದಲ್ಲಿ ಸ್ವಲ್ಪ ಓಡಾಡಿಕೊಂಡು ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಸ್ಕೊಂಡು ನಾವು ರಿಟರ್ನ್ ಮತ್ತು KSRTC ಬಸ್ ಹತ್ಕೊಂಡು ಬೆಟ್ಟದ ಕೆಳಗಡೆ ಬರ್ಬೋದು. ಕೆಲವೊಮ್ಮೆ ಅದೃಷ್ಟ ಇದ್ದರೆ ನಮಗೆ ಆನೆಗಳ ದರ್ಶನ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೆಯ ಅನುಭವ ನಿಮ್ಮದಾಗುತ್ತೆ. ಹಾಗೆಯೇ ಹೋಗೋದಕ್ಕೆ ಒಳ್ಳೆಯ ಸೀಸನ್ ಅಂತಂದರೆ ರೈನಿ ಸೀಸನ್ ಆಗಿರ್ಬೋದು, ಅಥವಾ ಚಳಿಗಾಲದಲ್ಲಿ ಹೋದರೆ ಇನ್ನೂ ಉತ್ತಮವಾದಂತಹ ಅನುಭವವನ್ನು ನೀವು ಪಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಒಮ್ಮೆ ಹೋಗಿ ಬನ್ನಿ. ಒಟ್ಟಿನಲ್ಲಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದಂತಹ ಒಂದು ಅನುಭವ ಇದೆಯಲ್ಲ, ಅದನ್ನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಮತ್ತು ಮುಂದಿನ ಒಂದು ಟ್ರಾವೆಲ್ ವ್ಲಾಗ್ನಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು. ಜೈ ಕರ್ನಾಟಕ.